ಈಗ ಉದಾಹರಣೆಗೆ ಎಲ್ಲರಿಗೂ ಗೊತ್ತು, ನ್ಯೂಸ್ ಚಾನಲ್ಗಳಂದರೆ ಬರೀ TRP ಹಿಂದೆ ಓಡ್ತಾರೆ ಅನ್ನೋ ಒಂದು ಲೇಬಲ್ಲು ಕೆಲವ್ರಿಗಿದೆ. ಆ್ಯಂಡ್ ಕೆಲವು ಸತಿ ಇದು ಹೆಂಗಂದರೆ ಮದುವೆ ಆಗೋರ್ಗೂ ಹುಚ್ಚಿಬಿಡೋರ್ಗೂ ಮದುವೆ ಆಗಲ್ಲ. ನಂದು ಒಂದು ಪ್ರಶ್ನೆ ಇದೆ. ಈಗ ಉದಾಹರಣೆಗೆ ಕೆಲವುದನ್ನ ಇದು TRP ಕೊಡೋ ಪ್ರೋಗ್ರಾಮ್ಸ್ ಅಂತ ನೀವು ಹೇಳಿದ್ರಲ್ಲ, ನಮಗೆ ಗೊತ್ತಿತ್ತು ಅದು ಇನಿಷಿಯಲಿ ಇದು ಹಿಂಗೆ ಕಾಯಿನ್ ಮಾಡಿದ್ರು ಅಂತ. ಹಾಗಿದ್ರೆ ಓಡೋಕಿದ್ರೇನೆ ಯಾಕೆ ಓಡಿಸ್ಬೇಕು? ಬೇರೆ ಫಾರ್ಮ್ಯಾಟ್ಸನ್ನ ಕೊಟ್ಟು ಮಾಡೋದಕ್ಕೆ ಅಲ್ಲಿ ಯು ಗೈಸ್ ಆರ್ ಆಲ್ವೇಸ್ ಸ್ಯಾಂಡ್ವಿಚ್ಡ್ ಅಲ್ಲ ಮಧ್ಯ. ಎಸ್ ಆಫ್ಕೋರ್ಸ್. ಅದ್ರ ಬಗ್ಗೆ ಏನು ಹೇಳ್ತೀನಿ ಅಂದರೆ, ನಮ್ಮ ಹತ್ರ ಒಂದು ಫಾರ್ಮ್ಯಾಟ್ ಇರುತ್ತೆ. ಅಂದರೆ ಒಂದು ಇನ್ಫಾರ್ಮಲ್ ಫಾರ್ಮ್ಯಾಟ್. ಏನಂದರೆ ನಾವೇನು ಮಾಡ್ಕೋತೀವಿ ಅಂತಂದರೆ 60% TRPಗೋಸ್ಕರ, 40% ಸಮಾಜಕ್ಕೋಸ್ಕರ ಅಂತ. ಓಹೋ, ಇನ್ಫಾರ್ಮಲ್, ನಾಟ್ ಫಾರ್ಮಲ್. ಸುಮ್ಮನೆ ನಾವು ಮಾತಾಡ್ಬೇಕಾದ್ರೆ ನಾವು ಹಿಂಗೆ ಅಂದ್ಕೊಳ್ಳೋದು. ಗೊತ್ತಾಯ್ತು. ಇದು ನಮ್ಮ ಬಿಸ್ನೆಸ್ ಆಗುತ್ತೆ, ಇದು ಜನ ನೋಡ್ತಾರೆ ಮಾಡೋಣ, ಇದು ಜನರಿಗೆ ಒಳ್ಳೇದಾಗುತ್ತೆ, ಇದು ಮಾಡೋಣ ಅನ್ನೋದಿರುತ್ತೆ. ಹಾಗಂತ TRPಗೋಸ್ಕರ ಮಾಡೋದೆಲ್ಲ ಅದು ಏನು ದೇಶ ವಿರೋಧಿ ಚಟುವಟಿಕೆ ಅಲ್ಲ. ಅದರಲ್ಲೂ ಒಂದಷ್ಟು ಮಸಾಲ ಇರುತ್ತೆ, ಒಂದಷ್ಟು ಜನ ನೋಡೋವಂಥದ್ದು ಇರುತ್ತೆ, ಅಷ್ಟೇ ಬಿಟ್ಟರೆ. ಸೊ ಆಮೇಲೆ ಇನ್ನೊಂದು TRPಗೋಸ್ಕರ ಅಂದರೆ TRP ಎದಕ್ಕೆ ಬರುತ್ತೆ? ಈಗ ಇದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಒಂದು ಸಲ ಏನಾಯ್ತು ಅಂದರೆ, ಒಂದು ಪೊಲಿಟಿಷನ್ದು ಏನೋ ಒಂದು ಪೊಲಿಟಿಕಲ್ ಏನೋ ಒಂದು ಡೆವಲಪ್ಮೆಂಟ್ ಆಗ್ತಾಯಿತ್ತು, ತುಂಬ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗ್ತಾಯಿತ್ತು. ನಾವು ಅದನ್ನು ತೊಗೊಂಡು ಹೊಡಿತಾ ಇದ್ದೀವಿ, ತುಂಬ ಸುಮಾರು ಅದು ದಿನಗಟ್ಟಲೆ ಅದೇ ಮಾಡ್ತಾಯಿದ್ದೀವಿ. ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ರೋಡಲ್ಲಿ, ಇಲ್ಲಿ ಬೆಂಗಳೂರಲ್ಲೇ ಎಲ್ಲ ಒಂದು ಕಡೆ ಫಸ್ಟ್ ಟೈಮ್ ನಾನು ನೋಡ್ದಂಗೆ ಒಂದು ಕಾರಿಗೆ ಬೆಂಕಿ ಹತ್ತಿ ಆ ಕಾರಲ್ಲಿದ್ದವರು ಸುಟ್ಟೋಗ್ಬಿಟ್ರು. ಸೊ ಅದೊಂದು ಸುದ್ದಿ ಬಂತು. ಮಹೇಂದ್ರ ಮಿಶ್ರಾ ಅವ್ರು ಏನು ಮಾಡಿದರು, ಅದನ್ನು ಬಿಡಿ, ಇದನ್ನು ತೊಗೊಳ್ಳಿ ಅಂದರು. ಅಂದರೆ ಅದು ಆಲ್ರೆಡಿ ಬೋರ್ನೌಟ್ ಆಗಿದೆ, ಮುಗೀತದು. ಪಾಲಿಟಿಕ್ಸ್ ಏನೋ ಮಾಡ್ತಾ ಇದ್ರಲ್ಲ, ಅದು ಬಿಟ್ಟಾಕಿ ಇದನ್ನೇ ಎತ್ಕೊಳ್ಳಿ ಅಂದರು. ಇದನ್ನು ತೊಗೊಂಡ್ವಿ. ಸೊ ಹಾಗೆ ನಾವು ಇದನ್ನು ಮಾಡ್ತಿರ್ತೀವಿ, ಇದು ಚೆನ್ನಾಗಿ ಹೋಗುತ್ತೆ ಅಂತ ಗೊತ್ತಿರುತ್ತೆ ನಮಗೆ, ಎಲ್ಲರೂ ತೊಗೊಳಕ್ಕೆ ಶುರು ಮಾಡ್ತಾರೆ ಅದನ್ನು. ಆ ಟೈಮಲ್ಲಿ ಇನ್ನೊಂದು ಏನೋ ಅವ್ರು ಗಮನಿಸ್ತಿರ್ತಾರೆ, ಇದನ್ನು ಬಿಡಿ, ಅದನ್ನು ತೊಗೊಳ್ಳಿ ಅಂತಾರೆ. ಅದು ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಐ ಡೋಂಟ್ ನೋ, ಜನರಿಗೆಲ್ಲ ಗೊತ್ತಿದೆ. BS ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು. ನೈಸ್ ರಸ್ತೆಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾಯಿದ್ರು. ಪ್ರತಿಭಟನೆ ನಡೆಸಿದಾಗ ಅಲ್ಲಿ ದೇವೇಗೌಡರು, ಮಾಜಿ ಪ್ರಧಾನಿ ದೇವೇಗೌಡರು ಬಂದಿದ್ದರು. ಅವ್ರು ಮಾತಾಡ್ತಾ ಒಂದು ಪದನ ಬಳಸಿದರು. ನಾನು ಹೇಳ್ಬೋದಾ ಗೊತ್ತಿಲ್ಲ ನನಗೆ. ಯಡಿಯೂರಪ್ಪ ವಾಸ್ ಚೀಫ್ ಮಿನಿಸ್ಟರ್. ಯಾರು? ದೇವೇಗೌಡರು. ಅದು ಒಂದು ಸುದ್ದಿ ಬಂತು. ನಾವು ಹೇಳಿದ್ವಿ, ಅವಾಚ್ಯ ಶಬ್ದ ಹಿಂಗೆ ಬಳಸಿದ್ರು ಅಂತ ಹೇಳಿದ್ವಿ. ಯಡಿಯೂರಪ್ಪನವ್ರೇನು ಅದಕ್ಕೆ ತುಂಬ ದೊಡ್ಡ ಮಟ್ಟದ ರಿಯಾಕ್ಷನ್ ಕೊಡೋದಾಗಲಿ ಆ ಥರದ್ದೇನು ಮಾಡೋಕ್ಕೆ ಹೋಗಲಿಲ್ಲ. ಯಡಿಯೂರಪ್ಪನ ಬೇರೆ ಲೆವೆಲ್ ಬಿಡಿ. ನನಗೆ ಕೆಲವೊಂದು ಇನ್ಸಿಡೆಂಟ್ಗಳು ನೋಡಿದರೆ ಅವರು ಬೇರೆ ಥರನೇ ವ್ಯಕ್ತಿ ಅನಿಸುತ್ತೆ. ಬಟ್ ನಮ್ಮ ಮಿಶ್ರಾ ಅವರು ಹೇಳಿದರು, ಪಕಡೋ ಅಂದರು. ಕನ್ನಡ ಬರ್ತಿರಲಿಲ್ಲ ಅವ್ರಿಗೆ. ಇಸ್ಕೋ ಇಸ್ಕೋ ಬಜಾವ್ ಅಂತಿದ್ರು ಅವರು. ಎಲ್ಲ ಬಿಟ್ಟು ಹಾಕಿದ್ದೀನಿ ಹೊಡೀರಿ ಅಂತಿದ್ರು. ಅದನ್ನು ಶುರು ಮಾಡಿದ್ವಿ. ಫೋನುಗಳು, ಬೇರೆ ಬೇರೆ ವ್ಯಕ್ತಿಗಳಿಂದ ಫೋನ್ ಕ್ಯಾಪ್ಚರಿಂಗ್ ದಿ ಎಮೋಷನ್ಸ್. ಯಾವುದು ಜನಗಳ ಎಮೋಷನ್ ಟ್ರಿಗರ್ ಮಾಡುತ್ತೆ ಅಥವಾ ಅದನ್ನು ಟಚ್ ಮಾಡುತ್ತೆ. ಸೊ ಆ ಥರ. ಆಮೇಲೆ ಫಸ್ಟ್ ಟೈಮ್ TRP ಅಂತ ನಮಗೆ TRPಗೋಸ್ಕರ ಏನು ಮಾಡ್ಬೋದು, ಅಥವಾ TRPಗೋಸ್ಕರ ಅಲ್ಲ ಅಂದರೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಏನು ಮಾಡ್ಬೋದು ಅಂತ ಒಂದು ಆಗಿದ್ದಂದರೆ, ಗುಲ್ಬರ್ಗದಲ್ಲಿ ಒಂದು ಕೊಳವೆ ಬಾವಿನಲ್ಲಿ ಒಂದು ಮಗು ಬಿತ್ತು. ಅದ್ರ ಹೆಸರು ಏನು ನೆನಪಿಲ್ಲ. ಆ ಮಗು ಬಿತ್ತು. ನಾವು ಫಸ್ಟ್ ಟೈಮ್ ಅಂದರೆ ನಾವು ಅಂದ್ಕೊಂಡವಲ್ಲ, ನ್ಯೂಸ್ ಅಂದರೆ ಅರ್ಧ ಗಂಟೆ ಕೂತ್ಕೊಳ್ಳೋದು ಆಮೇಲೆ ಒಂದು ಬ್ರೇಕ್ ತೊಗೊಳ್ಳೋದಂತೆ. ಇಲ್ಲ, 24 ಗಂಟೆನೂ ಕೂತ್ಕೋಬೇಕು ನೀವು. ನಾವು 12 ತಾಸು, 8 ತಾಸು, 6 ತಾಸು ಸತತವಾಗಿ ಲೈವ್ ಮಾಡಿದ್ದೀವಿ ಒಬ್ಬರೊಬ್ಬರು. ಅಂದರೆ 24 ಗಂಟೆ ರೊಟೇಷನ್ನು. ನಾನು ಬೆಳಗ್ಗೆ ಸಂಜೆ ತನಕ ಕೂತ್ಕೊಂಡ್ರೆ 6 ಗಂಟೆ ತನಕ ಕೂತ್ಕೊಂಡ್ರೆ 6 ಗಂಟೆದ ಇನ್ನೊಬ್ರು ಕೂತ್ಕೊಳ್ಳೋರು 12 ಗಂಟೆ ತನಕ, 12 ಗಂಟೆದ ಇನ್ನೊಬ್ರು ಕೂತ್ಕೊಳ್ಳೋರು. ಆ ಮಗು ಹೊರಗಡೆ ಬರೋ ತನಕ ನಾವು ಲೈವ್ ನಿಲ್ಲಿಸಬಾರ್ದು ಅಂತ. ಅವಾಗ ಏನಾಯ್ತು ಹೇಳಿ, ಇಡೀ ಮಷಿನರಿ ಸಿಸ್ಟಮ್ಮು, ಗೌರ್ಮೆಂಟ್ ಎಲ್ಲ ಬಂದಲ್ಲಿ ಆ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಅಂದರೆ ಸಮರೋಪಾದಿಯಲ್ಲಿ ವಾರ್ ಫೂಟಿಂಗ್ ಅಂತಾರಲ್ಲ, ಆ ಫೂಟಿಂಗಲ್ಲಿ ಕೆಲಸ ಆಯಿತು. ಆ ಮಗು ಆಮೇಲೆ ಸತ್ತೋಯ್ತು, ಅದು ಬೇರೆ ವಿಚಾರ. ಬಟ್ ನೀವು ಗೌರ್ಮೆಂಟನ್ನು ಹಿಂಗೆ ನೀವು ಏನಂತಾರೆ ಅದಕ್ಕೆ ಆನ್ ಹಿಸ್ ಟೋಸ್ ಅಂತಾರಲ್ಲ, ಆ ಥರ ನಿಲ್ಲಿಸ್ಬೋದು ನೀವು. ಮನಸ್ಸು ಶಕ್ತಿ ಇದೆ, ಅಷ್ಟು ರೀಚ್ ಇರೋದ್ರಿಂದ ಪ್ರೆಷರು ಅಷ್ಟು ಕ್ರಿಯೇಟ್ ಆಗುತ್ತೆ. ಜವಾಬ್ದಾರಿಯುತವಾಗಿ ಉತ್ತರ ಕೊಡಲೇಬೇಕಾಗುತ್ತೆ. ನಮಗೆ ಕೊಡದೇ ಇರಲಿ, ಜನರಿಗೆ ಕೊಡಲೇಬೇಕಾಗುತ್ತೆ. ಅವರು ಎಲ್ಲೋ ಇರ್ತಾರೆ MLA, ಇಲ್ಲ ಆಗಿರೋದ ಘಟನೆ ನೀವು ಹೊಡೆಯೋಕ್ಕೆ ಶುರು ಮಾಡಿ ಎಲ್ಲೇ ಇದ್ದರೂ ಅವ್ರು ಬಂದೇ ಬರ್ತಾರೆ, ಬರಲೇಬೇಕಾಗುತ್ತೆ. ಆ ಥರ ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನ್ಯೂಸ್ ಚಾನಲ್ಗಳ ಮೂಲಕ, 24 ಅವರ್ಸ್ ನ್ಯೂಸ್ ಚಾನಲ್ಗಳ ಮೂಲಕ. ಸೊ ಏನಂದರೆ, ಇಲ್ಲೊಂದು ವಿಚಾರ ಹೇಳಿ ನೀವು ಯು ಕ್ಯಾನ್ ಆಸ್ಕ್ ದ ನೆಕ್ಸ್ಟ್ ಕ್ವಶನ್. ಸೊ 24 ಗಂಟೆ ನ್ಯೂಸ್ ಚಾನಲ್ಗಳು ಬೇಕಾ? ಏನೋ ಒಂದು ಅರ್ಧ ಗಂಟೆ ರಾತ್ರಿ 9 ಗಂಟೆಗೆ ಒಂದು ಮುಖ್ಯಾಂಶಗಳು, ಒಂದು ಸುದ್ದಿ ಹೇಳಿದರೆ ಸಾಕಲ್ವಾ? ಏನು ಅದನ್ನೇ ಹೇಳ್ತಾರೆ, ಈ ಥರ ಎಲ್ಲ ಇರುತ್ತೆ. ಆಮೇಲೆ ಈ ಥರದ್ದೊಂದಿರುತ್ತೆ, TRPಗೋಸ್ಕರ ಇದೆಲ್ಲ ಇರುತ್ತೆ. ಬೇರೆ ಬೇರೆ ಪ್ರಶ್ನೆಗಳು ಬೇರೆ ಬೇರೆ ಉತ್ತರಗಳು ಸಿಗ್ತವೆ. ಬಟ್ ನಾನು ಹೇಳೋದೇನೆಂದರೆ,
ಸಮಾಜ ತನ್ನ ಮಾಧ್ಯಮನ ತಾನೇ ಸೃಷ್ಟಿ ಮಾಡ್ಕೊಳ್ಳುತ್ತೆ. ನಾವು ನ್ಯೂಸ್ ಚಾನಲ್ ಕೂಡ ಹಾಗೆ, ಸಮಾಜಕ್ಕೆ ಬೇಕದು. ಎರಡನೇ ವಿಚಾರ ಏನಂತಂದರೆ, ನೀವು ಅರ್ಧ ಗಂಟೆನಲ್ಲಿ ಬಂದು ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ಈಗ ಮುಖ್ಯಾಂಶಗಳು, ಇವರು ಹೀಗೆ ಹೇಳಿದ್ದಾರೆ, ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ, ಅವರು ಆಶ್ವಾಸನೆ ನೀಡಿದ್ದಾರೆ ಅಂತ ಹೇಳಿ ಹೋಗ್ಬಿಟ್ರೆ ಗೌರ್ಮೆಂಟ್ ಚಾನಲ್ ಆಗ್ತೀವಿ ನಾವು. ವಿ ಆರ್ ನಾಟ್ ಗೌರ್ಮೆಂಟ್ ಚಾನಲ್, ವಿ ಆರ್ ಪ್ರೈವೇಟ್ ಇಂಡಿವಿಜುವಲ್ಸ್, ರೆಸ್ಪಾನ್ಸಿಬಲ್ ಇಂಡಿವಿಜುವಲ್ಸ್, ಆ್ಯಂಡ್ ವಿ ಆರ್ ಜರ್ನಲಿಸ್ಟ್. ಓಕೆ, ನಾವು ಪ್ರಶ್ನೆ ಕೇಳೋದು, ನಾವು ಫಾಲೋ ಅಪ್ ಮಾಡೋದು, ನೀವು ಮಾಡದೇ ಇದ್ದರದನ್ನು ನಾವು ತೋರಿಸೋದು ಜನರಿಗೆ, ಅದನ್ನು ಮಾಡಬೇಕಾಗತ್ತೆ ನಾವು. ಆಮೇಲೆ ಡೆಮೋಕ್ರಸಿಲಿ ಅದು ಎಲ್ಲರ ಹಕ್ಕು. ಭಾಳ ಜನ ಅಂದ್ಕೊಂಡಿದ್ದಾರೆ ಜರ್ನಲಿಸ್ಟ್ಗಷ್ಟೇ ಅದು ಹಕ್ಕಿದೆ ಅಂತೇಳಿ. ಮೊನ್ನೆ ಹೋದಾಗ ಕೆಲವರು ಅಂತಾರೆ, ನೀವು ಯಾವ ಹಕ್ಕಿಂದ ಪ್ರಶ್ನೆ ಕೇಳ್ತೀರಾ ಅಂತ. ಅಯ್ಯೋ, ನಿಮಗೆಲ್ಲ ಇದೆರಿ ಆ ಹಕ್ಕು. ನಮಗೊಂದು ಲೇಬಲ್ ಇದೆ, ನಾವು ಜರ್ನಲಿಸ್ಟ್ ಅಂತ, ನಾವು ಮೈಕ್ ಇದೆ, ರೀಚ್ ಇದೆ, ಅಷ್ಟು ಬಿಟ್ರೆ ಅದಕ್ಕೆ ನಮ್ದು ಕೆಲವು ಸತಿ ಜವಾಬ್ದಾರಿ ಆಗ್ಬಿಡುತ್ತೆ, ಕೆಲಸ ಆಗುತ್ತೆ. ಬಟ್ ನಿಮಗೂ ಇರೋದೆ, ನಮಗೂ ಇರೋದು.